ನಾಲ್ಗೆ ಮಾತ್ರ ನೀವೇನು ಕೊಡದೇ ಇದ್ದರೂ ಕೂಡ ಅದನ್ನು ಗೆಲ್ಲಿಕ್ಕಾಗಲ್ಲ. ನೀವೆಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಹೋಗ್ತೀರಿ ಅಷ್ಟು ಕುಣಿಯತ್ತದು. ನೀವು 2 ದಿನ ನಾಲ್ಗೆಗೇನು ಹಾಕಲಿಲ್ಲ ಅಂದರೆ 3ನೇ ದಿನ ಏನು ಸಿಕ್ಕರೂ ತಿನ್ನೋ ಹಾಗಾಗ್ಬಿಟ್ಟಿರ್ತದೆ. ಮೊದಲಾರು ಸ್ವಲ್ಪ ಆಚಾರ ವಿಚಾರ ಇಟ್ಕೊಂಡಿರ್ತಾನೆ. ಎಲ್ಲೋ ಯಾತ್ರೆ ಹೋದಾಗ 3-4 ದಿನ ಊಟವೇ ಸಿಗಲಿಲ್ಲ ಅಂದರೆ 4ನೇ ದಿನ ಏನಾರು ಸಿಕ್ಕರೆ ಸಾಕಪ್ಪ, ತುಂಬ ಹಸಿದಿರ್ತಾನೆ. ಮನೆಗೆ ಬಂದಾಗ ನೀವು ಮಡಿ ಮಾಡ್ಕೊಂಡು ಬಂದೆ, ಮಡಿಗಿಡಿ ಇಲ್ಲಿರಿ ಸತ್ತೋಗ್ತೀನಿ ಮೊದಲು ಹಾಕಿಬಿಡಿ ಅಂತ. ಸ್ನಾನ ಅಯ್ಯೋಯ್ಯೋ ಆಮೇಲೆ ಮಾಡ್ತೀನಪ್ಪ, 4 ದಿನ ಆಯಿತು ತಂದು ಏನಾರು ಹಾಕಿ ಅಂತಾನೆ. ಅಂದರೆ ನಾಲಿಗೆ ಇದೆಯಲ್ಲ, ಅದಕ್ಕೆ ಆಹಾರವನ್ನು ಕೊಡದೆ ಗೆಲ್ತೀನಿ ಅಂತ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಏನನ್ನಾದರೂ ಗೆಲ್ಬೋದು, ನಾಲ್ಗೆ ಗೆಲ್ಲೋದಿದೆಯಲ್ಲ ಅದು ಬಹಳ ಕಷ್ಟ. ತಾವತ್ ಜಿತೇಂದ್ರಿಯೋ ನ ಸ್ಯಾತ್. ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಉಳ್ಳವ ಅಂತ ಯಾರನ್ನು ಕರಿಬೇಕು ಅಂದರೆ ನಾಲಿಗೆಯನ್ನು ಗೆದ್ದವ. ನಾಲಿಗೆ ಗೆದ್ದವನಿಗೆ ಗೆಲ್ಲಿಕ್ಕಿನ್ನೇನೂ ಇಲ್ಲಂತೆ. ನಾಲ್ಗೆ ಒಂದು ಗೆದ್ದಿಲ್ಲ, ಹಾಗಾದರೆ ಪ್ರಯೋಜನ ಇಲ್ಲ. ಇಂದ್ರಿಯಗಳ ಜಯ ಬರೋದೇ ನಾಲಿಗೆಯ ಮೇಲೆ ನಿಯಂತ್ರಣವನ್ನು, ಹತೋಟಿಯನ್ನು, ಕಂಟ್ರೋಲನ್ನು. ನಾಲ್ಗೆ ಹೇಳಿದಾಗೆ ನಾವು ಕೇಳಬಾರ್ದು, ನಾವು ಹೇಳಿದಾಗ ನಾಲ್ಗೆ ಕೇಳಬೇಕು. ಹಾಗಾಗಿ ಹನುಮಂತ ದೇವರು ಜಿಹ್ವಾ ಚಾಪಲ್ಯದ ಸಂಕೇತವನ್ನು ತ್ಯಾಗ ಮಾಡಬೇಕು. ಆಹಾರಕ್ಕಾಗಿ ಸದಾ ಬಾಯಿ ಬಿಟ್ಕೊಂಡಿರುವ ಬದುಕು ಬೇಡ ಅಂತಾರೆ. ತಾತ್ಪರ್ಯ ಇಷ್ಟೇ, ತಿನ್ನಲಿಕ್ಕೆ ಅಂತಲೇ ಬದುಕಬಾರ್ದು. ಬದುಕಿರಬೇಕಲ್ಲ, ಅದಕ್ಕೆ ಏನಾಗುತ್ತೋ, ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅಷ್ಟನ್ನೇ ತಿಂದು ತೃಪ್ತಿ ಪಡೋದನ್ನು ಕಲಿಬೇಕು. ಇಡೀ ಜೀವನದ ಉದ್ದಕ್ಕೂ ತಿನ್ನಲಿಕ್ಕೆ ಬದುಕು, ಅದು ಮಾಡಬೇಡಿ. ಹನುಮಂತ ದೇವರು ತೋರಿಸ್ತಾರೆ, ಬಾಯಲ್ಲಿ ಬಿದ್ದಾಗ ಮಾಡಿ ಈಚೆಗೆ ಬಂದುಬಿಟ್ರು. ಊಟ ಮಾಡಿದಾಗ ಮಾಡಬೇಕು, ತಿನ್ನಬೇಕು, ಕುಡಿಬೇಕು, ಊಟ ಎಲ್ಲ ಮಾಡಬೇಕು, ಅದೇ ಪ್ರಧಾನ ಆಗಬಾರ್ದು. ಕೆಲವ್ರಿಗೆ ಇಡೀ ಜೀವನದಲ್ಲಿ ಬರೀ ಅದೇ ಪ್ರಧಾನ. ನಾಳೆ ಏನು ತಿಂಡಿ, ನಾಡಿದ್ದೇನು ತಿಂಡಿ, ಮಧ್ಯಾಹ್ನ ಏನು, ರಾತ್ರಿ ಏನು, ಸಾಯಂಕಾಲ ಏನು, ಇವತ್ತೇನು ತರಕಾರಿ, ಅವತ್ತೇನು ತರೋಣ, ಬರೋಣ, ತಿನ್ನೋಣ, ಮಧ್ಯದಲ್ಲಿ ತೊಳೆಯೋಣ, ಬಳಿಯೋಣ, ಹೆಚ್ಚೋಣ, ಇವೆಲ್ಲ ಅಂಡರ್ಸ್ಟುಡ್ ಅಲ್ವಾ? ಈಗೇನಿಲ್ಲ ರೀ, ಯಾವ ಪ್ರಾಬ್ಲಮ್ಮೇ ಇಲ್ಲ ನಿಮಗೆ. ಸ್ವಿಗ್ಗಿಗೆ ಆನ್ಲೈನ್ ಮಾಡಿಬಿಟ್ರೆ ಸಾಕು, ಝೊಮ್ಯಾಟೋಗೆ ಮಾಡಿಬಿಟ್ರೆ ಸಾಕು. ಏನು ಕೆಟ್ಟದಾಗಿ ಓಡಿಸ್ಕೊಂಡು ಬರ್ತವೆ. ಅರ್ಜೆಂಟಲ್ಲಿದ್ವಿ ಅಂತ ಹೇಳ್ತಾರೆ, ಅದು ತಿನ್ನೋರ್ಗೆ ಅರ್ಜೆಂಟೋ, ಸಪ್ಲೈ ಮಾಡೋರ್ಗೆ ಅರ್ಜೆಂಟೋ, ಇನ್ನೆಲ್ಲ ಮುಂದೆ ಬರ್ತಾ ಬರ್ತಾ ಅಡುಗೆ ಮನೆ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಈಗ ಎಷ್ಟೋ ಮನೆಯಲ್ಲಿ ದೇವರ ಮನೆಗಳಿಲ್ಲ, ಪೂಜೆ ಮಾಡೋರಿಲ್ಲ, ದೇವ್ರ ಮನೆ ತೊಗೊಂಡೇ ಮಾಡಬೇಕು, ಅದು ವೇಸ್ಟ್ ಜಾಗ. ಇನ್ನು ನಮ್ಮ ಮೊಮ್ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳ ಕಾಲಕ್ಕೆ ಅಡುಗೆ ಮನೆ ವೇಸ್ಟ್ ಜಾಗ. ಅಡುಗೆ ಏನು ಮಾಡಬೇಕಾದ್ದಿಲ್ಲ, ನೀವು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡ್ಬೋದು. 1/4 ಲೀಟ್ರ್ ಸಾರು, ಅರ್ಧ ಲೀಟ್ರ್ ಹುಳಿ, 200 ಗ್ರಾಮ್ ಅನ್ನ, 2 ಚಪಾತಿ, 1 ಮುದ್ದೆ, ಇಷ್ಟು ಏನು ಕೇಳ್ತೀರಿ ಎಲ್ಲ ಮನೆಗೆ ಬರುತ್ತೆ. ಅಡುಗೆ ಮನೆ ಯಾಕೆ ಅಲ್ವಾ? ಹೀಗೆ ಬಂದರೂ ಬಂದುಬಿಡತ್ತೆ ಮುಂದೆ. ಆದರೆ ತಿನ್ನೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು. ಅದು ಜೀವನದ ಒಂದು ಭಾಗ, ಅದೇ ಜೀವನ ಅಲ್ಲ. ಹನುಮಂತ ದೇವರು ಹೇಳ್ತಾರೆ, ತಿನ್ನೋದನ್ನೇ ಜೀವನ ಯಾರು ಮಾಡ್ಕೊಂಡಿರ್ತಾರೆ, ನಾಳೆ ಏನು, ನಾಡಿದ್ದೇನು, ಇವತ್ತೆಲ್ಲಿ, ದಿನಾಗಲೂ ಕೆಲವ್ರಿಗೆ ಮನೇಲಿ ಊಟ ಹಿಡಿಸೋದೇ ಇಲ್ಲ. ಬೀದಿಲಿ ಮಾಡಿದ್ರೆ ಅವ್ರಿಗೇನೋ ಒಂದು ಆನಂದ. ಕೆಲವರು 5 ದಿನ ಊಟ ಮಾಡಿ ಬೇಜಾರಾಗಿದೆ ಅಂತ ಬೀದಿಗೆ ಹೋಗ್ತಾರೆ ವೀಕೆಂಡ್ ಅಂತ. ಅದು ಬೀದಿಲಿ ತಿನ್ನೋದು ಇನ್ನೂ ಖುಷಿ. ಓಪನ್ನಲ್ಲಿ ತಿನ್ನೋದು, ಫುಟ್ಪಾತ್ ಮೇಲೆ ಕೂತ್ಕೊಂಡು ತಿನ್ನೋದು, ಅದೆಲ್ಲ ತುಂಬ ತಪ್ಪು. ಯಾಕಂದರೆ ನೋಡಿ, ಒಂದು ಕಥೆ, ಒಬ್ಬಳು ಸ್ಮಶಾನದಲ್ಲಿ ಅಡುಗೆ ಮಾಡ್ತಾ ಕೂತಿದ್ಲಂತೆ. ಎಲ್ಲ ಕೊಳಕಮಯ. ಆ ಕೊಳಕಮಯ ಅಡುಗೆ ಮಾಡೋದಕ್ಕೊಂದು ಪ್ಲೇಟ್ ಮುಚ್ಚಿದ್ಲಂತೆ. ಅಡುಗೆ ಮೇಲೆ ಒಂದು ಪ್ಲೇಟ್. ಯಾರೋ ಕೇಳಿದ್ನಲ್ಲಮ್ಮ, ನೀವು ಮಾಡ್ತಿರೋದೇ ಇಷ್ಟು ಕೊಳಕು, ಇದ್ರ ಮೇಲೆ ಯಾಕೆ ಏನು ಧೂಳುಗಿಳು ಬೀಳುತ್ತೆ ಅಂತ ಮುಚ್ಚಿದೆಯಾ? ಇಲ್ಲ, ಯಾರು ಅನಾಚಾರಿ ಆದಂಥ ಬ್ರಾಹ್ಮಣ ಈ ಸಾಲಲ್ಲಿ ಹೋಗಿ ಅವನ ಮೇಲೆ ಬೀಸಿದ ಗಾಳಿ ಇದಕ್ಕೆ ತಾಕಿ ಮೈಲಿಗೆ ಆಗತ್ತೆ ಅಂತ ಮುಚ್ಚಿದ್ದೀನಿ ಅಂತಾಳೆ. ನಿಮಗೆ ಯಾರು ಯೋಗ್ಯರಲ್ಲ, ಅಯೋಗ್ಯರು, ದೇಶದ್ರೋಹಿಗಳು, ದೈವದ್ರೋಹಿಗಳು, ಅನ್ಯಾಯ ಮಾಡೋರು
ಅವ್ರದ್ದು ಗಾಳಿ ಸೋಕಿದ್ರೆ ಆಹಾರದಲ್ಲಿ ದುರ್ಬುದ್ಧಿ ಬರುತ್ತಂತೆ. ಇನ್ನು ಅದೇ ಆಹಾರ ತಿನ್ಕೊಂಡು ಅವ್ರ ಜೊತೆಗೆ ಮಾತಾಡಿಕೊಂಡು ಎಲ್ಲಿ ಯಾರಿರ್ತಾರೋ. ಅದಕ್ಕೆ ಹಿಂದಿನ ಕಾಲದಲ್ಲಿ ಊಟ ಮಾಡುವಾಗ ಓಪನ್ನಲ್ಲಿ ಕೂತು ಊಟವೇ ಇರಲಿಲ್ಲ. ಹಾಗೆಲ್ಲ ಮಾಡುವ ಹಾಗಿಲ್ಲ. ಅದು ಮಡಿ ಅಲ್ಲ, ಅದು ಡಿಸ್ಟೆನ್ಸ್ ಅಷ್ಟೇ. ಅದು ಮಡಿ ಎನ್ನುವ ನಿಜವಾಗಿ ಶಬ್ದದ ಅರ್ಥವೇ ಒಂದು ಡಿಸ್ಟೆನ್ಸ್. ಒಂದು ತೆಂಗಿನ ಗಿಡದಿಂದ ಇನ್ನೊಂದು ತೆಂಗಿನ ಗಿಡಕ್ಕಿರುವಂಥ ಅಂತರ, ಅದನ್ನು ಶಾಸ್ತ್ರದಲ್ಲಿ ಮಡಿ ಅಂತ ಕರೆದ. ಹೀಗಾಗಿ ನೀವು ದೇವರ ಕಾರ್ಯ ನಿಮ್ಮ ಕಡೆಯಿಂದ ಆಗಬೇಕು ಅಂತಾದರೆ ಮೊದಲು ಜೀವನದಲ್ಲಿ ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ಜಿಹ್ವಾ ಚಾಪಲ್ಯದ ಪ್ರತೀಕವಾಗಿರ್ತಕ್ಕಂತಹ ಸುರಸೆಯ ಬಾಯಿ ಒಳಗೆ ಹೋಗಿದ್ದಾರೆ. ಒಂದೇ ಕ್ಷಣಕ್ಕೆ ಎಷ್ಟು ವೇಗವಾಗಿ ಹೋದರೋ ಅಷ್ಟೇ ವೇಗವಾಗಿ ಹೊರಗೆ ಬಂದುಬಿಟ್ಟಿದ್ದಾರೆ. ಅದು ಅವರ ಒಂದು ದೊಡ್ಡ ಮಹಿಮೆ, ಅದನ್ನು ತೋರಿಸ್ತಾ ಇದ್ದಾರೆ. ಆ ನಂತರದಲ್ಲಿ ದೃಷ್ಟ್ವಾ ಸುರಪ್ರಣಯಿತಾಂ ಬಲಮಸ್ಯ ಚೋಗ್ರಂ ದೇವಾ ಪ್ರತುಷ್ಟು ವಪುರಮಂ ಸುಮನೋಭಿವೃಷ್ಟ್ಯ. ದೇವತೆಗಳಿಗೆಲ್ಲ ಭಾರಿ ಆನಂದ ಆಯ್ತಂತೆ. ಏನು ಆನಂದ? ಹಾರುವ ಹನುಮ ನಮ್ಮ ವರಕ್ಕೂ ಬೆಲೆ ಕೊಟ್ಟ. ನಾವು ದೊಡ್ಡವ್ರದ್ದು ಕೆಲಸ ಮಾಡ್ತಿದ್ದೀವಿ ಅಂತ ಇನ್ನೊಬ್ಬ ಭಗವದ್ಭಕ್ತನ ಮಾತನ್ನು ತಿರಸ್ಕಾರ ಮಾಡಬಾರ್ದು. ನಮ್ಮ ಕೈಲಾದಷ್ಟು ಅವನದು ಮಾಡಬೇಕು. ಹಾಗಾಗಿ ಹನುಮಂತ ದೇವರು ತಮಗಿಂತೂ ಅವರರಾಗಿರ್ತಕ್ಕಂಥ ಕೆಳಗಿರುವಂತಹ ದೇವತೆಗಳ ಮಾತನ್ನು ಮಾನ್ಯ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಇದನ್ನು ನೋಡಿ ದೇವತೆಗಳಿಗೆಲ್ಲ ಬಹಳ ಆನಂದ ಆಗಿ ಹನುಮಂತ ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ. ಆ ಎಲ್ಲ ದೇವತೆಗಳ ಆದರಕ್ಕೆ ಪಾತ್ರರಾಗಿ ಹನುಮಂತ ದೇವರು ತಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ವಿಘ್ನ ಅಡ್ಡ ಬಂದಿದೆ. ಏನದು? ಛಾಯಾಗ್ರಹಂ ಪ್ರತಿದದರ್ಶ ಚ ಸಿಂಹಿಕಾಕ್ಯಂ. ಒಬ್ಬಳು ಸಿಂಹಿಕಾ ಅನ್ನುವ ರಾಕ್ಷಸಿ. ಅವಳದೇನೆಂದರೆ ಸಮುದ್ರದ ಮೇಲೆ ಹಾರಿ ಬರಬಹುದಾದ ಯಾವುದೇ ಪ್ರಾಣ ಇರುವ ವಸ್ತು, ಪಕ್ಷಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರ ನೆರಳು ಸಮುದ್ರದಲ್ಲಿ ಬಿದ್ದರೆ ಸಾಕು, ಶ್ಯಾಡೋ, ಅದನ್ನು ಹಿಡ್ಕೊಂಡು ಬಾಯಿಗೆ ಹಾಕ್ಕೊಂಡ್ರೆ ಆ ಮೇಲೆ ಹೋಗೋದು ಬಂದು ಬಾಯಿಗೆ ಬೀಳೋದು. ಇದು ಬ್ರಹ್ಮದೇವರಿಂದ ಅವಳು ಈ ರೀತಿ ವರ ಪಡೆದಿದ್ದಾಳೆ. ಯಾರಿಂದಲೂ ಸಾವು ಬರಬಾರ್ದು ಆ ವರವನ್ನು ಪಡೆದಿದ್ದಾಳೆ. ಬ್ರಹ್ಮದೇವರು ಇವಳನ್ನು ಅದಕ್ಕಾಗಿ ಅಲ್ಲಿ ಲಂಕಾಪಟ್ಟಣ ರಕ್ಷಣೆಗೆ ಇವಳು ಒಂದು ಕೋಟೆಯ ರೂಪದಲ್ಲಿ ಅಲ್ಲಿದ್ದಾಳೆ. ಅದಕ್ಕೆ ಈ ಸಾಗರವನ್ನು ದಾಟುವಾಗ ಹನುಮಂತ ಬಿಟ್ಟರೆ ಮತ್ತಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಇವಳು ಯಾರು ಬಂದರೂ ನುಂಗಿಬಿಡ್ತಿದ್ಲು. ಇವಳ ಶಕ್ತಿ, ಇವಳ ಯೋಗ್ಯತೆ, ಇವಳ ವರಬಲ, ಇವಳ ದೈತ್ಯ ಬಲ ಇದು ಭಾರಿ ಇತ್ತು ಲಂಕಿಣಿದು, ಈ ಸಿಂಹಿಕೆದು. ಲಂಕಾವನಾಯ ಸಕಲಸ್ಯ ಚ ನಿಗ್ರಹಸ್ಯಾಃ ಸಾಮರ್ಥ್ಯಮಪ್ರತಿಹತಂ ಪ್ರದದೌ ವಿಧಾತ ಛಾಯಾಮವಕ್ಷಿಪದಸೌ ಪವನಾತ್ಮಜಸ್ಯ ಸೋಸ್ಯಾ ಶರೀರಮನುವಿಶ್ಯ ಬಿಭೇದ ಚಾಶು. ಹೀಗಾಗಿ ಲಂಕಾಪಟ್ಟಣಕ್ಕೆ ಬೇರೆ ಯಾರು ಹೋಗೋದು ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ, ಅತ್ಯಂತ ಕಷ್ಟಕರವಾದದ್ದು. ಅವಳಿಗೆ ಬ್ರಹ್ಮದೇವರ ವರಬಲ ಇತ್ತು. ನಿಮಗೆ ಹಿಂದೆ ಒಂದು ಕಥೆ ಬಂದಿದೆ, ಕೇಳಿದ್ದೀರಿ, ನಾ ಹೇಳಿದೆ. ಸಂಪಾತಿ ಎನ್ನುವ ಹಕ್ಕಿ ರಾಮನ ನಾಮ ಕೇಳಿ ಎತ್ತರಕ್ಕೆ ಹಾರಿ ಸೀತೆ ಅಲ್ಲಿದ್ದಾಳೆ ಅಂತ ಹೇಳ್ತು. ಈ ಹನುಮಂತ ದೇವರು, ನೀ ಹೇಗಿದ್ರು ನೋಡಿದೆಯಾ ಅಲ್ವಾ ಸಂಪಾತಿ, ಈ ಉಂಗುರ ನಿನ್ನ ಕೈ ಕೊಡ್ತೀನಿ, ನೀನೇ ತೊಗೊಂಡು ಅವಳ ಕೈ ಕೊಟ್ಟು ಬಂದ್ಬಿಡು ಅಂತ ಆಗಿತ್ತಲ್ಲ.
ಹೇಳ್ಬೋದಿತ್ತಲ್ಲ, ಯಾಕೆ ಸಂಪಾತಿಗೆ ಹೇಳಲಿಲ್ಲ ಅಂದರೆ ಇದೇ ಪ್ರಾಬ್ಲಮ್. ಸಂಪಾತಿ ಅಲ್ಲಿ ಹಾರ್ಕೊಂಡು ಹೋಗಿದ್ರು, ಈ ಸಿಂಹಿಕ ಹಿಡಿದು ನುಂಗ್ಬಿಡೋಳು. ನೋಡಿ ಎಂಥ ಶಕ್ತಿ ಅವಳದು, ಏನು ಕತೆ. ಹಾಗಾಗಿ ಮತ್ತೆ ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ ಎಂದಾಗ ಅಂಗದ ವಾಲಿಯ ಮಗ ಅವನು ಹೇಳ್ದ, ನಾನು 100 ಯೋಜನ ಹಾರ್ತೇನೆ ಎಂದ. ಕೂತವರೆಲ್ಲ ಭಾರಿ ಕರತಾಡನ ಕ್ಲಾಪ್ಸ್ ಮಾಡಿ, ಯಾಕೆ ಕೆಲಸ ಆಯಿತು, 100 ಯೋಜನ ಹಾರ್ತೇನೆ. ಕ್ಲಾಪ್ಸ್ ಕೇಳಿದ ಮೇಲೆ ಅವನಂದ, ನಾನು ಹಾರ್ತೇನೆ ಎಂದೆ, ವಾಪಸ್ ಬರ್ತೇನೆ ಅಂತ ಎಲ್ಲಿ ಹೇಳಿದೆ ಎಂದ. ಅಂದರೆ ಹಾರಿದ್ರೆ ಸ್ಟ್ರೈಟಾಗಿ ಹೋಗಿ ಅವಳು ಬಾಯೊಳಗೆ ಬೀಳ್ತಿದ್ದ. ಅವನು 100 ಯೋಜನ ಹಾರೇನೋ ಹಾರುವವ, ಹಾರಿದ್ರೆ ಇವಳು ಬಿಡಬೇಕಲ್ಲ. ಬ್ರಹ್ಮದೇವರು ಲಂಕಾವನಾಯ, ಲಂಕೆಯ ರಕ್ಷಣೆಗೋಸ್ಕರವಾಗಿ ರಾವಣಿಂದ ಪಾಲಿತವಾದ ಲಂಕಾಪಟ್ಟಣಕ್ಕೆ ಹೊರಗಿನಿಂದ ಯಾರು ದಾಳಿ ಮಾಡಲಿಕ್ಕೆ ಬಾರದ ಹಾಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಇವಳನ್ನಿಟ್ಟದ್ದು. ಎಷ್ಟು ಜನ ಬಂದರೂ ಯಾರೇ ಬಂದರೂ ಹಿಡಿದು ಬಾಯಿಗೆ ಹಾಕ್ಕೊಂಡ್ಬಿಟ್ಟು. ಅದರಿಂದ ಸಂಪಾತಿಯಾಗಲಿ ಅಂಗದ ಆಗಲಿ ರಾಮನ ತಮ್ಮನಾದ ಲಕ್ಷ್ಮಣನಾಗಲಿ ಇವರು ಯಾರಿಗೂ ಸಾಧ್ಯ ಇಲ್ಲ. ಅಲ್ಲ, ಹನುಮಂತ ದೇವರು ಹೋದರೆ 2 ಕೆಲಸ. ಒಂದು ಕೆಲಸ ಮಾಡ್ಕೊಂಡು ಬರ್ತಾರೆ, ಎರಡನೇದು ಮುಂದೆ ಹೋಗೋರಿಗೆ ಈ ಪ್ರಾಬ್ಲಮ್ ಇಲ್ಲದ ಹಾಗೆ ಮಾಡ್ತಾರೆ. ಯಾವ ಪ್ರಾಬ್ಲಮ್ಮು? ಹಿಡಿದು ಬಾಯಿಗೆ ಹಾಕ್ಕೊಳ್ಳೋಳು, ಕರೆದು ಬಾಯಿಗೆ ಹಾಕ್ಕೊಳ್ಳೋರು ಇವರು ಯಾರೂ ಇರಬಾರ್ದು. ಯಾಕೆಂದರೆ ನಾವು ಹೋಗುವ ಮಾರ್ಗದಲ್ಲಿ ಯಾರಾದರೂ ಹೋಗಿದ್ದರೆ, ನೀವು ಆ ರಸ್ತೆಗೆ ಹೋಗಬೇಡಿ, ಕಿತ್ತಾಕ್ಬಿಟ್ಟಿದ್ದಾರೆ, ಈ ರಸ್ತೆಗೆ ಹೋಗಿ ಚೆನ್ನಾಗಿದೆ ಹೇಳುವಂತೆ ಹನುಮಂತ ದೇವರು ಮಾರ್ಗವನ್ನು ಸರಿಯಾಗಿ ಮಾಡಿ ರಾಮ ಭಕ್ತರನ್ನೆಲ್ಲ ತಾವು ಹೋದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಹನುಮಂತನ ಮಾಡೆಲ್ ರೋಲ್, ನಾಯಕ, ನೇತಾರ, ನಮ್ಮನ್ನೆಲ್ಲ ಕರೆದುಕೊಂಡೊಯ್ಯುವ ನಾಯಕ ಅಂತ ತಿಳಿದು ಅವರನ್ನು ಹಿಂಬಾಲಿಸಬೇಕು. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ.